ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ನೇತ್ರ ಬಸವರಾಜ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್, ನನಗಿವಾಗ ಹಸಿವಾದರೆ ನಾನಾಗೇ ಇರಲ್ಲ ಅನ್ನೋದು ನೆನಪಾಗ್ತಿದೆ. ಅಲ್ಟೇಜ್ಮೆಂಟ್ ಬರ್ತಿತ್ತಲ್ವ ಅವಾಗ, ಅದು ಒಂದು ಅಲ್ಟೇಜ್ಮೆಂಟ್ ಬರ್ತಿತ್ತು. ಆ ಒಂದು ಅಲ್ಟೇಜ್ಮೆಂಟ್ ನನಗೆ ನೆನಪಾಗ್ತಿದೆ. ಯಾಕಂತ ಅಂದ್ಕೊಂಡ್ರಾ? ಯಾಕಪ್ಪ ಅಂತಂದರೆ ನನಗೆ ಸಖತ್ತಾಗಿ ಹಸಿವಾದರೆ ನಾನಾಗಿರಲ್ಲ ಅನ್ನೋ ಹಾಗೆ ಆಗಿದೆ. ಅದಕ್ಕೆ ನಾನಿವಾಗ ಹಸಿವು ಎಷ್ಟೆಲ್ಲ ಪಾಠಗಳನ್ನು ಕಲಿಸುತ್ತೆ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಪಾಠಗಳು ಕಲಿಸುತ್ತೆ ಹಸಿವು. ಯಾವ ಯೂನಿವರ್ಸಿಟಿಲೂ ಕೂಡ ಈ ಒಂದು ಹಸಿವಿನ ಪಾಠ ಅಥವಾ ಅದರಿಂದ ಕಲಿಯುವಂಥ ಲೆಸನ್ಸ್ ಯಾವ ಯೂನಿವರ್ಸಿಟಿಲಿನೂ ಕಲಿಯೋಕ್ಕಾಗಲ್ಲ. ಜೀವನದಲ್ಲಿ ಅದೆಲ್ಲ ತುಂಬ ವಿಚಾರಗಳನ್ನು ಕಲಿತೀವಿ ಹಸಿವು ಮುಖಾಂತರ. ಅದು ಬಿಡ್ರಿ, ನಾನಿವಾಗ ಸಖತ್ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆ ಸ್ವಲ್ಪ ರೈಸ್ ಮಾಡಿದ್ದೆ, ಅದೇ ಸ್ವಲ್ಪ ಉಳಿದಿತ್ತು. ಅದರಲ್ಲಿ ನಾನು ಏನಾದರೂ ಸ್ವಲ್ಪ ಸಾಂಬಾರಾದರೂ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬಟ್ ನನಗಾಗಿರೋ ಹಸಿವಿಗೆ ಸಾಂಬಾರು ಮಾಡೋಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ಕ್ವಿಕ್ಕಾಗಿ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಈ ಟೊಮೊಟೊ ಸಾರನ್ನ ಬೇರೆ ಬೇರೆ ಟೈಪ್ಸಲ್ಲಿ ಮಾಡ್ತಾರೆ. ನಾನು ಇವಾಗ ಮಾಡ್ತಿರುವಂತಹ ಟೊಮೊಟೊ ಸಾಂಬಾರು ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಮುಗಿಯುತ್ತೆ. ಅಷ್ಟು ಟೈಮ್ ತೊಗೊಳೋದಿಲ್ಲ. ಯಾಕಪ್ಪ ಅಂದರೆ ಹಸಿವೆ ಆದಾಗ ವೆಯ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು 10 ನಿಮಿಷದಲ್ಲೇ ಒಂದು ಟೊಮೊಟೊ ಸಾಂಬಾರನ್ನ ಮಾಡ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಯಾಕಪ್ಪ ಅಂತಂದರೆ ತುಂಬ ಹಸಿವಾದಾಗ ಯಾವಾಗಾದರೂ ಬೇಗ ಮಾಡ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಟೊಮೊಟೊ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ಆಗಿರೋ ಒಂದು ಟೊಮೊಟೊನ ನನ್ನ ಒಬ್ಬಳಿಗೆ ಮಾಡೋ ಸಲುವಾಗಿ ನಾನು ಎರಡು ಚಿಕ್ಕದಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಆನಿಯನ್ನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊನ ಪಾತ್ರೆಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಸೇರಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ 1 ಅಥವಾ 1.5 ಗ್ಲಾಸು ವಾಟರ್ ಹಾಕಿ ಸೇರಿಸಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಕುದ್ದು ಬೆಂದಿದೆ. ಇವಾಗ ಅದನ್ನು ವಾಟರ್ ಇರುತ್ತಲ್ವ ಅದನ್ನು ಬೇರೆ ಪಾತ್ರೆಗೆ ಸೋಸ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕಂತಂದರೆ ಸೇರಿಸ್ಕೋಬೋದು. ಮುಂಚೆನೇ ಹಾಕಿದ್ವಲ್ವ, ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಂದು ಲೋಟನಾದರೂ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಂದರೆ ಸಾಂಬಾರು ಮಸಿಯೋದ್ರಿಂದ ಯೂಸ್ ಮಾಡ್ಕೋಬೋದು. ನಾವೆಲ್ಲ ಸಾಂಬಾರು ಬ್ಯಾಳೆ ಮಸಿಯೋದು ಅಂತಂದು ಕರಿತೀವಿ. ನಿಮ್ಮ ಕಡೆ ಏನು ಕರೀತಾರೆ ಗೊತ್ತಿಲ್ಲ. ನಾನು ಅದನ್ನೇ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದೆ. ಟೊಮೊಟೊನ ಚೆನ್ನಾಗಿ ಕುದ್ದಿರೋದ್ರಿಂದ ಬೇಗ ಆಯಿತು. ಅದಾದಮೇಲೆ ಅದ್ರ ಜೊತೆಗೆ ಆವಾಗಲೇ ತಕ್ಕೊಂಡಿದ್ನಲ್ವ ವಾಟರು, ಅದನ್ನು ಆ್ಯಡ್ ಮಾಡಿಬಿಟ್ಟು ಈಗ ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆನಿಯನ್ನು, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಸೇರಿಸಿರೋದ್ರಿಂದ ಅದು ಸೀದೋಗ್ಬಿಡುತ್ತೆ, ಇಲ್ಲ ಘಾಟ ಆಗುತ್ತೆ ಅಂದ್ಕೊಂಡು ನಾನು ಬೇಗ ಅದನ್ನು ಟೊಮೊಟೊನ ಒಲೆ ಮಸಿಟ್ಟಿದ್ನಲ್ವ ಅದನ್ನು ಬೇಗ ಸೇರಿಸ್ತಿದ್ದೀನಿ. ಅದು ಆನಿಯನ್ನೆಲ್ಲ ಫುಲ್ಲು ಫ್ರೈ ಆಗಬೇಕು, ಕಪ್ಪಗಾಗೋವರೆಗೂ ಫ್ರೈ ಆಗಿ ಬೇಕು ಅಂತಂದರೆ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೋದು. ನನಗೆ ಅಷ್ಟೊಂದು ಫ್ರೈ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಬೇಗನೆ ಸೇರಿಸಿದೆ. ಅದ್ರ ಜೊತೆಗೆ ಆಯಿಲ್ ಕೂಡ ಕಡಿಮೆ ಇತ್ತಲ್ವ, ಘಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಸೇರಿಸಿದೆ. ಎಲ್ಲ ಆಯಿತು. ಇವಾಗ ಉಪ್ಪು ಇವಾಗ ಹಾಕ್ಕೋಬೋದು. ಆಮೇಲೆ ಖಾರನೂ ಕಡಿಮೆ ಆಗಿದ್ದರೆ ಖಾರನೂ ಸೇರಿಸ್ಬೋದು. ನನಗೆ ಎರಡೂ ಪರ್ಫೆಕ್ಟ್ ಆಗಿತ್ತು. ಸೊ ಅದ್ರ ಸಲುವಾಗಿ ನಾನು ಯಾವುದನ್ನು ಏನೂ ಸೇರ್ಸೋಕೆ ಹೋಗಲಿಲ್ಲ. ಇವಾಗ ಒಂದು ಉಗಿ ಚೆನ್ನಾಗಿ ಕುದೀತು, ಕಂಪ್ಲೀಟಾಗಿ ಮುಗೀತು ಟೊಮೊಟೊ ಸಾರು. ನಾನು ಹೇಳ್ದಂಗೆ ಒಂದು 10 ನಿಮಿಷ ಅಷ್ಟೇ ಟೈಮ್ ತೊಗೊಳ್ಳೋದು. ಕ್ವಿಕ್ಕಾಗಿ ಟೊಮೊಟೊ ಸಾರು ಮಾಡಿ ಮುಗಿಸಿದ್ದೀನಿ. ಇವಾಗ ಊಟ ಮಾಡಬೇಕು. ತುಂಬ ಜನ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಟೊಮೊಟೊ ಸಾರನ್ನ. ಇಷ್ಟು ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಅದು ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು. ಇವಾಗ ಹೇಳಿದ್ದೀನಲ್ವ, ಆ ರೀತಿ ನೀವು ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೊಟೊ ಸಾರನ್ನ 10 ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಯ್ತಲ್ವಾ. ಇನ್ಯಾಕೆ ತಡ, ನೀವು ಟ್ರೈ ಮಾಡಿ. ಆಮೇಲೆ
ಅವಸರ ಏನಾದರೂ ಇದ್ದಾಗ ಈ ಥರದ್ದು ಮಾಡಿಕೊಂಡು ಆರಾಮಾಗಿ ಬೇಗ ತಿನ್ಬೋದು. ಯಾಕಪ್ಪ ಅಂದರೆ ಫುಲ್ ಹಸಿವಾದಾಗ ತಡ್ಕೊಳಕ್ಕಾಗಲ್ಲ, ಊಟ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಇದು ಒಂದು ರೆಸಿಪಿನ ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡೆ. ಸೊ ಈ ಥರ ಚಿಕ್ಕದಾಗಿ ಚಿಕ್ಕದಾಗಿ ಅಲ್ಲ ಬೇಗ ಮಾಡೋಂಥ ರೆಸಿಪಿಗಳನ್ನು ನನಗೆ ಕೆಲವೊಂದು ಇನ್ನೂ ಗೊತ್ತಿದೆ. ನಾನು ನಿಮ್ಗೆ ಬೇಕಪ್ಪ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಇಂಥ ರೆಸಿಪಿಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಮಾಡ್ಕೊಳ್ಳಿ. ಫುಲ್ ಟೈಮ್ ಇಲ್ಲದೆ ಇದ್ದಾಗ ಅರ್ಜೆಂಟಾಗಿ ಊಟ ಮಾಡೋಕ್ಕಪ್ಪ ಅಂತಂದು ಅಂದಾಗ ಈ ಥರದ್ವೆಲ್ಲ ಟ್ರೈ ಮಾಡಬೇಕು. ಈಸಿಯಾಗಿ ಮಾಡ್ಬೋದು. ಇದ್ರ ಜೊತೆಗೆ ಇದು ಒಂದು ಟೊಮೆಟೊ ಸಾರು ಮಾಡುವಾಗ ಸ್ವಲ್ಪ ಕಿಟಕಿ ಎಲ್ಲ ತಕ್ಕೊಂಡು ಮಾಡಿ. ಯಾಕಂತಂದರೆ ನಾನು ಅದರಲ್ಲಿ ಖಾರ ಸೇರಿಸ್ಬಿಟ್ಟು ಮಾಡಿದ್ದೀನಲ್ವಾ, ಟೊಮೆಟೊ ಸಾರು ಫುಲ್ಲು ಘಾಟ ಆಗುತ್ತೆ. ಯಾಕಪ್ಪ ಅಂತಂದರೆ ಅದು ಸ್ವಲ್ಪ ಕುದಿಯೋ ಟೈಮಲ್ಲಿ ಸಿಕ್ಕಾಪಟ್ಟೆ ಘಾಟ ಆಗುತ್ತೆ. ಆವಾಗ ಕಿರಿಕಿರಿ ಆಗಿಬಿಡುತ್ತೆ, ಮನೇಲಿ ಇರೋರಿಗೂ ತುಂಬ ಕಷ್ಟ ಆಗಿಬಿಡುತ್ತೆ. ಅದ್ರ ಸಲುವಾಗಿ ಕಿಟಕಿನೆಲ್ಲ ತೆಗೆದು ಟೊಮೆಟೊ ಸಾರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.